ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 3 ಹಸುಗಳ ಕಳ್ಳತನವಾಗಿದೆ. ಹಸು ಕದಿಯುವ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು. ಸುಮಾರು 60,000 ಮೌಲ್ಯದ ಹಸುಗಳ ಕಳ್ಳತನ ಮಾಡಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಜರ್ಸಿ ಹಸು ಹಾಗೆ 2 HF ತಳಿಯ ಹಸುಗಳನ್ನು ಕಳ್ಳತನ ಮಾಡಿದ್ದಾರೆ. ಒಂದು ಜರ್ಸಿ ಹಸು, 2 HF ತಳಿಯ ಹಸುಗಳು ಮತ್ತು ಕರುಗಳ ಕಳ್ಳತನವನ್ನು ಮಾಡಲಾಗಿದೆ ಅಂತೇಳಿ ತಿಳಿದು ಬಂದಿರುವಂಥದ್ದು. ಖದೀಮರ ಕೈಚಳಕದ ಹಿಂದೆ ಬೇರೆ ದಂಧೆ ಏನಾದರೂ ಇದೆಯಾ ಅನ್ನುವ ಅನುಮಾನ ಕೂಡ ಮೂಡ್ತಾ ಇದ್ದು ಸದ್ಯ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ, ಕಾರ್ನಲ್ಲಿ ಬಂದು ಕದ್ಕೊಂಡು ಹೋಗಿದ್ದಾರೆ ಅಂತೇಳಿ ಮಾಹಿತಿ. ರಾತ್ರಿ ವೇಳೆಯಲ್ಲಿ ಹಸುಗಳನ್ನು ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪೊಲೀಸರ ತನಿಖೆ ಯಾವ ರೀತಿಯಲ್ಲಿ ಮುಂದುವರೆದಿದೆ? ಎಕ್ಸಾಕ್ಟ್ಲಿ ನವೀನ್, ಇದೊಂದು ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದು. ಕಾರ್ನಲ್ಲಿ ಬಂದು ರಾತ್ರೋರಾತ್ರಿ 3 ಹಸುಗಳನ್ನ ಕತ್ಕೊಂಡು ಹೋಗಿರುವಂತದ್ದು. ಕಳೆದ ಅಂದ್ರೆ ಈ ಏಪ್ರಿಲ್ 14ನೇ ತಾರೀಕು ಈ ಘಟನೆ ನಡೆದಿದೆ. ಅಂದ್ರೆ ಮಾಲೀಕ ರಾತ್ರಿ ಹುಲ್ಲನ್ನ ಹಾಕಿ ಮಲ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ಬಂದು ನೋಡಿದಾಗ ಹಸು ಇರೋದಿಲ್ಲ. ಅಂದ್ರೆ ಅಕ್ಕಪಕ್ಕದ ಮನೆಯ 2 ಅಂದ್ರೆ ಒಟ್ಟಾರೆ 3 ಹಸುಗಳನ್ನ ಕತ್ಕೊಂಡು ಹೋಗಿರುವಂತದ್ದು. ಅಂದ್ರೆ ಈಗಾಗಲೇ ಎಲೆಕ್ಟ್ರಾನಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಅಂದ್ರೆ ಒಂದ್ ರೀತಿ ಈ ಪ್ರಕರಣವನ್ನ ಗಮನಿಸಿದಾಗ ಅನುಮಾನ ಶುರುವಾಗಿದೆ. ಅಂದ್ರೆ ಮಾಲೀಕರ ಜೊತೆ ಮಾತನಾಡೋ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಯಾವ ಕಾರಣಕ್ಕೆ ಹಸುಗಳನ್ನ ಕಳ್ತನ ಮಾಡಿದ್ದಾರೆ, ನಿಮ್ಗೇನಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅಂದ್ರೆ ಒಂದು ಈ ಹಸುಗಳು ಹಾಲು ಕೊಡುವಂತಹ ಹಸುಗಳು. ಅಂದ್ರೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ 10 ರಿಂದ 15 ಲೀಟರ್ ಹಾಲನ್ನ ಕೊಡುವಂತಹ ಹಸುಗಳು. ಹೀಗಾಗಿ ಇದ್ರ ಮೇಲೆ ಕಣ್ಣಿಟ್ಟು ಹಸುಗಳನ್ನ ಕಳ್ತನ ಮಾಡಿರ್ಬೋದು ಅನ್ನುವಂತ ಅನುಮಾನ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಲ್ಲಿ ಹಸುಗಳನ್ನ ಕಡಿಯೋದಕ್ಕೆ ಈ ಒಂದು ಕಳ್ಳತನ ನಡೆದಿದೆ ಅನ್ನುವಂತ ಅನುಮಾನ ಕೂಡ ಮಾಲೀಕರಲ್ಲಿ ಇರುವಂತದ್ದು. ಅಂದ್ರೆ ಒಟ್ಟಾರೆ ಇದು 10-20 ಸಾವಿರ ಮೌಲ್ಯದ ಹಸುಗಳಲ್ಲ. ಒಂದ್ ಹಸು 60,000, ಮತ್ತೊಂದು ಹಸು 50,000, ಮತ್ತೊಂದು 1.5 ವರ್ಷದ ಹಸು 30,000, 1.25 ಲಕ್ಷದ ಮೌಲ್ಯದ ಹಸುಗಳನ್ನ ರಾತ್ರೋರಾತ್ರಿ ಕಿಡಿಗೇಡಿಗಳ ಗ್ಯಾಂಗ್ ಕಾರ್ನಲ್ಲಿ ಬಂದು ಇದು ಕಳ್ಳತನ ಮಾಡಿರುವಂತಹ ಘಟನೆ ಇದು. ಅಂದ್ರೆ ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ನವೀನ್, ಥ್ಯಾಂಕ್ ಯು ಚಂದನ.